ಎಲ್ಲಿ ಗುಂಡಿ ಮುಚ್ಚೋದು ಗುಂಡಿನೇ ಇಲ್ಲ ಬಿಜಾಪುರನಾಗ ಚಲೋ ರೋಡ್ದಾಗ ಹತ್ಲಾಕತ್ತಾರ ಕುರ್ಸಲೆ ನಾನು ನೋಡಿ ಇದು ರೋಡ್ ಹಾಳು ಮಾಡಿವಿ ನಮ್ಮ ಕಡೆ ನಾವೆಲ್ಲ ಮಾಡೀವಿ ನಾನು ಅಂದ್ರೆ ಅಷ್ಟು ಕ್ಲೀನ್ ಇಟ್ ಇನ್ ಸಿಟಿ ಅದಕ್ಕೆ ಮುಂದೆ ನಮ್ಮದು ಬಂದೇ ಬರ್ತದೆ. ಈಗ ನಾವು ಏನು ಹೇಳ್ಬೇಕಂತೀವಿ ಅಂದ್ರಿ ಯತ್ನಾಳ್ ಅವ್ರು ಕ್ಯಾಸೆಟ್ಗೆ ಹಾಕಿ ಕ್ಯಾಸೆಟ್ ಹಾಕ್ತಾರ್ರಿ ಅವರು ಬಂಡಲ್ ಬಾಜಿ ಮಾಡ್ತಾರ ಹೊಸದೇನಿಲ್ಲ ನಮಗೆ ಅದು ಬಾಗಲಕೋಟದಾಗ ಮಾಡ್ಯಾರಿ ಜನ ಗೊತ್ತಾಗ್ಲಿ ಈಗ ಬಾಗಲಕೋಟದಾಗನು ಗೊತ್ತಾಗ್ಲಿ ಇವ್ರು ಕ್ಯಾಸೆಟೇ ಹೋಗಿತಾರ ಇವ್ರು ಅಂತ ಹೇಳಿ ಒಂದ್ ವಿಡಿಯೋ ಕ್ಯಾಸೆಟ್ ತಗೊಂಡಿದ್ವಿ ಗೊತ್ತಿಲ್ಲ ನಮಗೆ ಕ್ಯಾಸೆಟ್ ತಂದಿವ್ರಿ ಕ್ಯಾಸೆಟ್ ನೋಡ್ರಿ ಯತ್ನಾಳ್ ಅವರು ಬಾಗಲಕೋಟ್ ಒಳಗ ಬಂಡಲ್ ಬಾಜಿ ಮಾಡ್ಲಿಕ್ಕತ್ತಾರ ಅಂತ ಹೇಳಿ ಎಕ್ಸ್ಪೋಸ್ ಮಾಡೀವಿ. ಲಾಸ್ಟ್ ವಿಡಿಯೋ ಹೆಂಗ್ ಫೇಸ್ಬುಕ್ದಾಗ ಸಪೋರ್ಟ್ ಮಾಡಿದ್ರಲ್ರಿ ಹಂಗೆ ಸಪೋರ್ಟ್ ಮಾಡ್ರಿ, ಯೂಟ್ಯೂಬ್ದಾಗೂ ಸಪೋರ್ಟ್ ಮಾಡ್ರಿ, ಲೈಕ್ ಕಮೆಂಟ್ ಶೇರ್ ಮಾಡಿ. ಯತ್ನಾಳ್ ಅವ್ರ ನಯ ಲಾಸ್ಟ್ ವಿಡಿಯೋದಿಂದ ಮುಣಿಗ್ಯದ್ರಿ ಒಂದು ಲೆವೆಲ್ ಹಿಂದೂ ಮುಸ್ಲಿಂ ಮಾತಾಡೋದು ಬಿಟ್ಟಾರ ಅವ್ರಿಗೆ. ಈ ವಿಡಿಯೋನು ಲೈಕ್ ಕಮೆಂಟ್ ಶೇರ್ ಮಾಡಿದ್ರೆ ಯತ್ನಾಳ್ ಅವ್ರದ್ದು ಫುಗ್ಗಾ ಫುಸ್ ಅಂತದ್ರಿ. ಈ ವಿಡಿಯೋದಾಗ ನೋಡ್ರಿ ಯತ್ನಾಳ್ ಅವ್ರು ಎಲ್ ಅಂತಾರಂದ್ರ ಬಾಗಲಕೋಟದಾಗ್ರಿ ಅಂದ್ರೆ ಏನು ಅಲ್ಲಿ ಬಿಜಾಪುರ ಜನ ಯಾರು ಇಲ್ರಿ, ಅಲ್ಲಿ ಏನ್ ಬೇಕಾದ್ ಬಂಡಲ್ ಬಾಜಿ ಮಾಡ್ರಿ ಏನೇ ಮಾಡ್ರಿ ಹೇಳೋರಿಲ್ಲ ಕೇಳೋರಿಲ್ಲ. ಇದೇ ಬಂಡಲ್ ಬಾಜಿ ಬಿಜಾಪುರದಾಗ ಮಾಡೋದು ದಮ್ ಇಲ್ರಿ ಅವ್ರಿಗೆ. ಏನಂತಾರ ಬಂಡಲ್ ಬಾಜಿ ಏನ್ ಮಾಡ್ತಾರಂದ್ರಿ ಅಲ್ಲಿ ಬಿಜಾಪುರದಾಗ ಒಂದು ಗುಂಡಿಗೆನೇ ಇಲ್ಲ, ಗುಂಡಿಗೆ ಅಂದ್ರ ಪಾಟೋಲ್ಸ್ ಇಲ್ಲ, ಕ್ಲೀನ್ ಇಟ್ಟೀನಿ, ಇವ್ರು ಮಾಡಿದ್ ರೋಡ್ ಇವ್ರೇ ಹಡ್ಲಿಕ್ಕತ್ತಾರ ಅತ್ ಹಿಂಗೆಲ್ಲ ಮಾತಾಡ್ತಾರಿ ಅವ್ರು. ಇದಕ್ ಕುರ್ಸಾಲೆಗಳು ಯಾರು ಎಲ್ಲಾಕತ್ತಾರಿ ಕುಡ್ಸಾಲೆ ಕಾಂಗ್ರೆಸ್ ಎಂ ಬಿ ಪಾಟೀಲ್ ಅವ್ರು ಎಂದಿಗತ್ತಾರಿ ಅವ್ರು. ಯಾಕಂದ್ರ ಸಚಿವರು ಅವ್ರ ಇದಾರಿ. ಈಗ ನಡೆದಿದ್ ರಿಪೇರಿ ಕೆಲಸ ಎಂ ಬಿ ಪಾಟೀಲ್ ಅವ್ರ ನೇತೃತ್ವದೊಳಗೆ ಆಗ್ಲಿಕತ್ತದ. ಈಗ ಅವರು ಈಗೇನ್ ಯತ್ನಾಳ್ ಅವ್ರು ಮಾಡಿದ ರೋಡ್ ಹಡ್ಡಿ ರಿಪೇರಿ ಮಾಡೋ ಕೆಲಸ ಯಾರು ಮಾಡ್ಲಿಕತ್ತಾರಿ? ಎಂ ಬಿ ಪಾಟೀಲ್ ಸಚಿವರು ಕಾಂಗ್ರೆಸ್ ಗೌರ್ಮೆಂಟ್ ದಿಂದ. ಯಾರ್ಯಾರಿಗೆ ಕುರ್ಸಾಲೆಗಳು ಬೈತಾರನ್ರಿ ಎಂ ಬಿ ಪಾಟೀಲ್ ಅವ್ರು ಎಂದಿಗತ್ತಾರಿ ಅವ್ರ ಹೆಸರಿಲ್ಲಾರಿ ಅಲ್ರಿ ಅವರು ಅವ್ರಿಗೆ ಅಂದಿಗತ್ತಾರ ಯಾಕಂದ್ರೆ ಕೆಲಸ ಅವ್ರಿಗೆ ಮಾಡ್ಲಿಕತ್ತಾರ ಸಚಿವರು. ಏನಂತಿರ್ಲ ಎಂ ಬಿ ಪಾಟೀಲ್ ಅವ್ರು ಕುಸಾರ ಆಗ್ಲಿಕತ್ತಾರ್ರಿ. ಹೇಳ್ಬೇಕಂದ್ರ ಈ ಪರಿಸ್ಥಿತಿ ಅದ. ಈಗ ಎಂ ಬಿ ಪಾಟೀಲ್ ಅವ್ರು ಕೇಳ್ಬೇಕ್ರಿ ಅವ್ರಿಗೆ ಯಾಕಪ್ಪ ನಮ್ ಕುರ್ಸಾಳೆ ಅಂತಿ ಅಂತ ಹೇಳಿ. ಮೊನ್ನೇನೋ ಸಿಟಿ ರಿವ್ಯೂ ಏನೋ ಬೈದಿದ್ರಲ್ರಿ ಅವ್ರಿಗೆ, ಏನೋ ಬೈದಿದ್ರಿ ಅವ್ರಿಗೆ. ಆ ಬೈದಿದ್ದ ಬೈಗಳ ಮತ್ತ ಅವ್ರಿಗೆ ಈಗ ಮೊನ್ನೆ ಸಿಟಿ ರವಿ ಏನ್ ಬೈದಿದ್ರಲ್ರಿ ಅದೇ ಸೇಮ್ ಬೈಗಳ ಅವ್ರಿಗೆ ಬೈದ್ರಿ ಅವ್ರು. ಏನೋ ಅಂದ್ರಿ ಅವ್ರು ಓಟಿ ಹಾ ಏನೇ ಇರ್ಲಿ ನಮ್ಗೇನ್ ಸಮಜಿಲ್ಲ. ಅವ್ರು ಈಗ ಯತ್ನಾಳ್ ಅವರು ಕುಡ್ಸಾಲೆ ಅಂತ ಹೇಳಿ ಎಂ ಬಿ ಪಾಟೀಲ್ರಿಗೆ ಅಂದ್ಲಿಕತ್ತಾರ್ರಿ. ನೀವು ಎಂ ಬಿ ಪಾಟೀಲ್ ಅವರು ಯತ್ನಾಳ್ ಅವ್ರಿಗೆ ನೀವು ಏನ್ ಕುರ್ಸಾಲೆ ಅಂತ ಹೆಂಗ ಅವ್ರು ವಾದ ವಿವಾದ ಮಾತಾಡ್ತಿರಲ್ರಿ ನೀವು ಕೇಳ್ರಿ ಅವ್ರಿಗೆ. ನೀವು ಕುರ್ಸಾಲೆ ನೀವು ಏನ್ ಕೆಲ್ಸ ಮಾಡಿರಿ, ನಾ ಯಾಕೆ ಮೀನಾಕ್ಷಿ ಚೌಕ್ ಒಳಗ ಹಡ್ಬೇಕು, ನೀವು ಇದ್ದಾಗ ಏನಂತಿರ್ಲ ಮೀನಾಕ್ಷಿ ಚೌಕದಾಗ ಇನ್ನು ಕಾಂಕ್ರೀಟ್ ರೋಡ್ ಮಾಡೋಗಿಂತ ಪೈಲ ನೀವು ಪೈಪ್ ಲೈನ್ ಹಾಕಿರಿ, ನೀವು ಮಾಡಿರಿ. ಬಸ್ ಸ್ಟ್ಯಾಂಡ್ ಮುಂದೆ ನೀವು ಮಾಡಿರಿ, ಅದಾದ್ಮೇಲೆ ತಾಜ್ ಗೋಡಿ ಮುಂದೆ ನೀವು ಮಾಡಿರಿ. ಇವು ಹೊಳ್ಳೆ ಮುಳ್ಳೆ ಸಿಸಿ ರೋಡ್ ಮಾಡೋ ಟೈಮಿಗೆ ಡ್ರೈನೇಜ್ ಲೈನ್ ಹಾಕೋದ್ ಮಾಡಿದ್ರಿ. ಹಾ ಆಗ್ಯದ ಅಂದ್ರುನು ಇನ್ನೊಂದ್ ಸರ್ತಿ ನಾವ್ ಎಂ ಬಿ ಪಾಟೀಲ್ ಅವ್ರು ಕೇಳ್ಬೇಕ್ರಿ, ನೀ ಕುರ್ಸಲ್ಲೇ ಕರೆಕ್ಟ್ ಮಾಡಿದ್ದೆ ಅಂದ್ರ ನಾ ಯಾಕೆ ಮಾಡ್ಬೇಕು ಅಂತ ಕೇಳ್ಬೇಕ್ರಿ ಅವ್ರು. ಈಗ ಎಂ ಬಿ ಪಾಟೀಲ್ ಅವ್ರಿಗೆ ಹೇಳಿಕತ್ತೀನಿ ಡೈಲಾಗ್, ಕುರ್ಸಾಲೆ ನೀ ಬರೋಬರ್ ಮಾಡಿದ್ದೆ ಅಂದ್ರ ನಾ ಯಾಕೆ ಮಾಡ್ತಿದ್ದೆ ಅಂತ ಹೇಳಿ ಇವ್ರು ಕೇಳ್ಬೇಕ್ರಿ. ಹಾ ರೀ ನಮ್ ಟ್ಯಾಕ್ಸ್ ಮನಿ ಹಾಳು ಮಾಡಾಕತ್ತಾರ. ಹಾ ರೀ ಈಗ ಇದು ಪರಿಸ್ಥಿತಿ ಅದ ರೀ ಇವತ್ತಿನ ದಿವ್ಸ. ಅವ್ರು ಏನಂತಿರ್ಲ ಅದಾದ್ಮೇಲೆ ಏನಂತಾರ್ರಿ ಅವ್ರು ಏನಂತಾರಂದ್ರ ನಾ ಗೆದ್ದು ಬರ್ತೀನಿ ಅಂತ ಹೇಳ್ತಾರ್ರಿ ಅವ್ರು. ಗೆದ್ದು ಬರೋದ್ ನೋಡ್ರಿ ಯತ್ನಾಳ್ ಅವ್ರ ಇದು ಬಿಜಾಪುರ ಇಡೀ ಬಿಜಾಪುರದಂಗ ಬಚ್ಚ ಜಾಂತ ಅಂತಾರಲ್ರಿ ಅದು ಗೊತ್ತೇ ಅದ ರೀ. ಇದು ಹೆಂಗ್ ಗೆದ್ದು ಬರ್ತೀರಿ ನೀವು ಅಂತ ಹೇಳಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅದ ರೀ. ಇದು ಎಷ್ಟು ಮಂದಿ ಹೇಳಿಕತ್ತಾರ ನಿಮ್ದು ಎಂ ಬಿ ಪಾಟೀಲ್ ಅವ್ರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅದ ಅಂತ ಹೇಳಿ ಕಾಂಗ್ರೆಸ್ ಜನಾನೇ ಹೇಳ್ತಾರ್ರಿ, ಎಲ್ಲಾರು ಹೇಳ್ತಾರ. ಅದ್ರ ಬಗ್ಗೆ ಎಂ ಬಿ ಪಾಟೀಲ್ ಅವ್ರು ಉತ್ತರ ಕೊಡ್ಬೇಕ್ರಿ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಏನದ ಎಂತದ ಅಂತ ಹೇಳಿ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಂದ ಸೋಲ್ತಾರ ಅಂತ ಹೇಳಿ ಏನಂತಿರ್ಲ ಜನ ಹೇಳ್ತಾರಿ ನಿಮ್ಗ. ಅದು ಏನು ಕಾಂಗ್ರೆಸ್ ಕ್ಯಾಂಡಿಡೇಟ್ ಸೋಲ್ತದ ಯತ್ನಾಳ್ ಅವ್ರು ಗೆಲ್ತಾರ ಅಂತದ್ರಿ. ಗೆಲ್ಬಹುದು ಗೆದ್ದು ಬರ್ಬೇಕಂದ್ರ ನೀವು ಬಿಜಾಪುರದಾಗ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇನ್ ಗೆದ್ದು ಬರ್ಲಿಕತ್ತೀರಿ ಹೇಳ್ಬೇಕಂತಂದ್ರ. ಈಗ ನೀವು ಕೆಲಸ ಮಾಡಿದ ರೋಡ್ ಅಂತೂ ನಾವ್ ಹೇಳಿದೀವ್ರಿ, ಎಣಿಸ್ಬಿಡ್ತೀನಿ ನೋಡ್ರಿ. ನೀವು ಯಾರು ಎಂ ಬಿ ಪಾಟೀಲ್ ಅವ್ರಿಗೆ ಹೇಳಿಕತ್ತೀನ್ರಿ. ಇದು ನೀವು ಕೇಳ್ರಿ ಕುರ್ಸಾಲೆ ಏನ್ ಮಾಡೀನಿ ಅಂತ ಹೇಳಿ. ಒಂದೇದು ಮೀನಾಕ್ಷಿ ಚೌಕ್ ಅದನ್ನ ಹೊಳೆ ಮೊಳೆ ಮಾಡ್ಯದ್ರಿ, ಅವರು ಮಾಡ್ಯಾರ ಇವ್ರು ಮಾಡ್ಲಿಕತ್ತಾರ, ಕೋಟಿಗಟ್ಲೆ ರೊಕ್ಕ ಖರ್ಚು ಮಾಡ್ಲಿಕತ್ತೀರಿ. ಅದಾದ್ಮೇಲೆ ಯಾವುದು ತಾಜ್ ಗೋಡಿ ಮುಂದಿಂದ ಅದನ್ನು ಅದೇ ಹೇಳ್ರಿ.
ಅಡ್ಡೋದು ಮಾಡೋದು ಸಿಸಿ ರೋಡ್ ಮಾಡ್ತೀರಿ ಒಳ್ಳೆ ಡಾಂಬರ್ ರೋಡ್ ಮಾಡ್ರು 10 ಸರ್ತಿ ಅಡ್ಡೋದಿತ್ತು ಅಂದ್ರೆ ಏನ್ ಟ್ಯಾಕ್ಸ್ ಹಣ ನಮ್ಮ ಹಣ ಹಾಳು ಮಾಡ್ಲಿಕ್ಕೆ ನೀವು ಕುತ್ಕೊಂಡು ಮತ್ತೇನಿಲ್ಲ. ಅದಾದ್ಮೇಲೆ ಇಲ್ಲಿ ಬಸ್ ಸ್ಟ್ಯಾಂಡ್ ಮುಂದೆ ಅದು ಅದೇ ರೀ ಪರಿಸ್ಥಿತಿ. ಹಾಡಿದ ಹಾಡು ಕಿಸಿಬಾಯಿ ದಾಸ ಹಿಂಗ್ ನಡೆಯಂಗಿಲ್ರಿ. ಇದು ಏನಂತಿರ್ಲ ನೀವು ಇಲ್ಲಿ ನೋಡ್ರಿ ಬಿಜಾಪುರದಾಗ ಮೀಡಿಯಾದವ್ರು ಸೋಲ್ಡ್ ಔಟ್ ಇರ್ಬೋದು, ಎಲ್ಲಾರು ಸೋಲ್ಡ್ ಔಟ್ ಅಂತ ಇಲ್ಲ ಅಲ್ರಿ. ಸ್ಟೇಟ್ ಮೀಡಿಯಾ ಇದ್ದಂಗೆ ಹೇಳ್ಬೇಕಾಗ್ತದ ನಾವು. ಹಂಗ ಮಾತಾಡಿ ಸ್ಟೇಟ್ ಮೀಡಿಯಾ ಚಾಪ್ಲೂಸಿ ಇರ್ತಾರ, ಅವ್ರು ಮಾಡ್ತಾರ. ಬಿಜಾಪುರದ ಏನೋ ತೋರ್ಸಿಲ್ಲ ಅವ್ರು ಏನಂತಿರ್ಲ. ಹಿಂಗದವ್ರಿ ಪರಿಸ್ಥಿತಿ. ಯಾರ್ದು ಯತ್ನಾಳ್ ಅವ್ರದ್ದು ಶೆಲ್ರಿ ಅದ. ಏನಪ್ಪಾ ಅಂತಂದ್ರ ಎಂ ಬಿ ಪಾಟೀಲ್ ಅವರು ನಮ್ದು ಲಾಸ್ಟ್ ವಿಡಿಯೋ ಬಂದ ಮೇಲೆ ಇಲ್ಲಿ ಬಂದಿದ್ರಿ ಪ್ರೊಟೆಸ್ಟ್ ನಡೆದಲ್ರಿ ಮೆಡಿಕಲ್ ಕಾಲೇಜ್ ಸಂಬಂಧ. ಅಲ್ಲಿ ಬಂದ್ ಏನ್ ಹೇಳ್ತಾರಿ ಅವ್ರು ಮೆಡಿಕಲ್ ಕಾಲೇಜ್ ಅವ್ರಂದ, ನಾನು ಮೆಡಿಕಲ್ ಕಾಲೇಜ್ ನಡೆಸ್ತೀನಿಪ್ಪ ಹಿಂಗೆ ಹೇಳ್ತಾರಿ ಅವ್ರ ಕೈ ಹಿಂಗೆ ಮಾಡ್ಕೊತ ಹೋಗ್ತಾರ. ನಾನು ಮೆಡಿಕಲ್ ಕಾಲೇಜ್ ನಡೆಸ್ತೀನಿ, ನಂಗೆ ಗೊತ್ತದ ಪಿಪಿದಾಗೂ ಅಷ್ಟೇ ಸೀಟ್ ಬರ್ತಾವ ಮತ್ತು ಗೌರ್ಮೆಂಟ್ ಆದ್ರೂ ಅಷ್ಟೇ ಸೀಟ್ ಬರ್ತಾವ ಅಂತ ಹೇಳಿ ನಾ ಕೇಳ್ತೀನಿ ಎಂ ಬಿ ಪಾಟೀಲ್ ಅವ್ರ, ಮಾನ್ಯ ಎಂ ಬಿ ಪಾಟೀಲ್ ಅವ್ರ. ಹಂಗಂದ್ರ ನಿಮ್ದು ಬಿ ಎಂ ಪಾಟೀಲ್ ಮೆಡಿಕಲ್ ಕಾಲೇಜ್ ಏನ್ ಅಂತೀರಲ್ರಿ, BLD ಮೆಡಿಕಲ್ ಕಾಲೇಜ್ ಅಂತ ಹೇಳಿ ಅದೊಂದು PPP ಮಾಡ್ರಿ. PPP. ನಮ್ದು ಸರ್ಕಾರದ್ದು ಬಡವರದ್ದು ನೆಲ ಮೇಲೆ ಯಾಕೆ PPP ಮಾಡ್ತೀನಿ ಅಂತೀರಿ ನೀವು? ಇದು ಹೇಳಲಿಕ್ಕೆ ಚಂದ ಕಾಣ್ತದ್ರಿ ನಿಮ್ಗ. ನಾಳೆ ದಿವ್ಸ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಯಾಕೆ ಮಾಡಂತೀವಿ ನಾವು? ಯಾಕಪ್ಪ ಅಂದ್ರ ಇಷ್ಟು ಅಲ್ಲಿ ಸ್ಟೂಡೆಂಟ್ ಇರ್ತಾರ, ಸ್ಟೂಡೆಂಟ್ ಅಂಡ್ ಡಾಕ್ಟರ್ ಇರ್ತಾರ, ಇಷ್ಟ ಬಡವ್ರಗ ಸಹಾಯ ಆಗ್ತದ ಅಂತ ಹೇಳಿ ಬೆನ್ ಹತ್ತೀವ್ರಿ ನಾವು. ಈಗ ನೀವು ಅಷ್ಟೇ ಮೆಡಿಕಲ್ ಸೀಟ್ ಕೊಡ್ತೀನಿ ಹಂಗ ಹಿಂಗ ಅಂದ್ರ ನಡಂಗಿಲ್ರಿ. ನೀವು ರೊಕ್ಕ ಚಾಪಸ್ಲಿಕತ್ತೀರಿ, ನಿಮ್ಗೂ ಗೊತ್ತದ 100 ಕೋಟಿ ತೆಗಿತೀರಿ ಯಾವ್ದು BLD ದಿಂದ ಅಂತ ಹೇಳಿ. ಎಷ್ಟ್ ಹಣ ತೆಗಿತೀರಿ ನೀವು ನಿಮ್ಗೂ ಗೊತ್ತದ, ಎಲ್ಲರಿಗೂ ಗೊತ್ತದ ಎಷ್ಟ್ ರೊಕ್ಕ ತೆಗಿತಾರ ಅಂತ ಹೇಳಿ. ಈಗ ಪರಮೇಶ್ವರ ಅಲ್ಲಿ ನೀವಾಲಿ ರೊಕ್ಕ ದಂಧ ಇರೋದು ಮೆಡಿಕಲ್ ಕಾಲೇಜಾಗೆ ಗೊತ್ತಿದ್ ಮಾತದ. ಅದು ಹಣ ನೀವು ಬಡವರದಿಂದ ಸುಲಿಗೆ ಮಾಡ್ಲಿಕತ್ತೀರಿ. ಮತ್ಯಾರ ಏನ್ ಬ್ಯಾರವ್ರ ಯಾರಿಲ್ಲ. ಶ್ರೀಮಂತರಿದ್ದಾವ BLD ಹಾಕ್ತಾನ್ರಿ. ಶ್ರೀಮಂತ ಇದ್ದಾವ ಇಲ್ಲಿ ಆಯುಷ್ ಅದರಿ, ಆಯುಷ್ ಹೋಗ್ತಾನವ. ಅಲ್ಲಿ ಯಾಕೆ ಹೋಗ್ತಾನವ? ಒಂದ್ ಲೆವೆಲ್ ಅಫೋರ್ಡ್ ಮಾಡೋಣಪ್ಪ ಅಂತ ಹೇಳಿ ಇದು ಯಾವ್ದು ಗೌರ್ಮೆಂಟ್ ಹಾಸ್ಪಿಟಲ್ ಸ್ವಲ್ಪ ಮ್ಯಾಲಿಂದ ಅಂತ ಹೇಳಿ BLD ಹೋಗ್ತಾರಿ. ಅದ್ರ ಮೇಲೆ ಆಯುಷ್ ಅಪೋಲೋ ಆ ಕಡೆ ಹೋಗ್ತಾರ ಅವ್ರು. ನೀವು ಮುಂದು ಅಲ್ಲಿ ಪೇಷಂಟ್ಗೆ ಏನ್ ಟ್ರೀಟ್ ಮಾಡ್ತೀರಲ್ರಿ, ಆ ಪೇಷಂಟ್ ಟ್ರೀಟ್ ಮಾಡೋದು ಫ್ರೀದಾಗ ಆಗ್ತದ. ಈಗ ಆಲ್ರೆಡಿ ನಮ್ ಕಡೆ ಇರೋದು ಯಾವ್ದು ಜಿಲ್ಲಾ ಆಸ್ಪತ್ರೆ ಏನದಲ್ರಿ, ಆಲ್ರೆಡಿ ಬಹಳ ಜನ ಇದಾರಿ ನೋಡ್ಲಿಕ್ಕೆ ಅಂತ ಹೇಳಿ. ಡಾಕ್ಟರ್ ಕಡಿಮೆ ಬೀಳ್ಲಿಕ್ಕತ್ತಾರ. ಸ್ವಲ್ಪ ಸ್ಟೂಡೆಂಟ್ ಡಾಕ್ಟರ್ ಬಂದ್ರಂದ್ರ ಇನ್ನ ಜನರಿಗೆ ಅನುಕೂಲ ಆಗ್ತದ. ಎಲ್ಲರಿಗೂ ಸಿವಿಯಸ್ ಇರಂಗಿಲ್ಲ, ದೊಡ್ಡ ಡಾಕ್ಟರ್ ನೋಡ್ಬೇಕಂತ ಇರಂಗಿಲ್ಲ. ಇವ್ ಸ್ಟೂಡೆಂಟ್ ಇರೋದ್ರಿಂದ ಬಡವ್ರಿಗೆ ಸಹಾಯ ಆಗ್ತದ ಅಂತ ಹೇಳಿ ನಾವು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ನಿಂತ ಹೊಯ್ಕೋಲಿಗತ್ತೀವ್ರಿ. ಅಲ್ರಿ ಅಮಿತ್ ಬಿ ಮೊನ್ನೆ ಅಲ್ಲಿ ಇಟಗಿ ಪೆಟ್ರೋಲ್ ಪಂಪ್ ಸ್ಟ್ರೈಕ್ ಮಾಡಿದ್ರು, ಅವ್ರು ಯಾರ್ರಿ? ಅವ್ರ ಬಗ್ಗೆ ಹೇಳಕತ್ತೀರಾ ನೀವು? ಇದು ಮೆಡಿಕಲ್ ಕಾಲೇಜ್ ಬಿಟ್ಟು ಬೇರೆ ಅದ್ರಿ ಇದು. ಅದ್ರ ಬಗ್ಗೆನು ಹೇಳ್ತೀನಿ ಕೇಳ್ರಿ ನಿಮ್ಗೆ. ಇವ್ರೇ ರೀ BJP ಪಾರ್ಟಿ. ಯಾರಿಗೆ ಯಾವ ಪಾರ್ಟಿದಿಂದ ಯತ್ನಾಳ್ ಅವ್ರು ತೆಗೆದು ಹೋಗದ್ರಲ್ರಿ, ಅದೇ BJP ಪಾರ್ಟಿದಿಂದ MP ಜಿಗಜಿಣಗಿ ಅಪ್ಪು ಪಟ್ಟಣ್ ಶೆಟ್ಟಿ ಅವರು ಹಿಂದೆ ಅವರು MLA ಇದ್ರಿ. ಯತ್ನಾಳ್ ಅವರು ಡ್ರೈವರ್ ಇದ್ರ ಇವ್ರು ಅಂತಾರ್ರಿ, ಹಿಂಗೇನೋ ಹವಾ ಅದರಿ ಅದು. ಅವರು ಏನಂತಿರ್ಲ ಬೆಂಗಳೂರದಾಗ ಏನೋ ರೋಡ್ ಚಲೋ ಇಲ್ಲ ಅಂತ ಬಿಜಾಪುರ ಪ್ರೊಟೆಸ್ಟ್ ಮಾಡ್ಲಿಕತ್ತಾರಿ ಅವ್ರು. ಬಿಜಾಪುರ ರೋಡ್ ಪ್ರೊಟೆಸ್ಟ್ ಮಾಡಂಗಿಲ್ರಿ ಅವ್ರು. ಯಾಕಂದ್ರೆ ಬಿಜಾಪುರ ರೋಡ್ ಪ್ರೊಟೆಸ್ಟ್ ಮಾಡಿದ್ರೆ ಯತ್ನಾಳ್ ಅವ್ರು ಬರ್ತಾರ್ರಿ ಅಲ್ಲಿ. ಬಿಜಾಪುರ BJPಗೆ ದಮ್ ಇಲ್ರಿ ಬಿಜಾಪುರ ರೋಡ್ ಮಾತಾಡೋದು. ಅವ್ರು ರೋಡ್ ಪ್ರೊಟೆಸ್ಟೇ ಮಾಡ್ತಾರಿ. ಇಟಗಿ ಪೆಟ್ರೋಲ್ ಪಂಪ್ ಕಡೆ ಬಂದಿ ಎದ್ರ ಮಾಡ್ತಾರ ಅಂತ ಬೆಂಗಳೂರು ರೋಡ್ ಮಾತಾಡ್ತಾರಿ ಅವ್ರು ಬಂದಿ. ಹಿಂಗದ್ರಿ ಅವ್ರ ಪರಿಸ್ಥಿತಿ. ಏನಂತೀರಿ ನೀವು? ಅಲ್ಲ, ಬಿಜಾಪುರ ರಸ್ತೆಗಳು ನಗರದಲ್ಲಿನೇ ಹಳದ 12 ಬಿಜಾಪುರ ರಸ್ತೆಗಳನ್ನೇ. ಎಕ್ಸಾಂಪಲ್ ನೋಡ್ರಿ, ಅಲ್ಲಿ ಮೊನ್ನೆ ಹೋಗಿದ್ದೇವಲ್ರಿ ನಾವು ಬುದ್ನಾಳ್ ಕೆರೆಗೆ ಹೋಗಿದ್ದೇವಲ್ರಿ ಬುದ್ನಾಳ್ ಕೆರೆಗೆ. ಅಲ್ಲಿ MB ಪಾಟೀಲ್ ಮನಿ ಕ್ರಾಸ್ ಆಗಿದ ಕೂಡಲೇ ಹರಿದ 12 ಆಗಿದ್ ರಸ್ತೆನಲ್ಲಿ. ಅಲ್ಲಿ ದೊಡ್ಡ ಗುಂಡಿ ಬರ್ತೈತಿ ಅಲ್ಲಿ ರಸ್ತೆಗಳು. ಇಂಥ ಬಿಜಾಪುರ್ನಾಗ ಸುಮಾರು ರಸ್ತೆಗಳು ಜೇಮ್ ರೋಡ್ ನೋಡಿ. ಅಪ್ಪ ಜೇಮ್ ರೋಡ್ ಬಗ್ಗೆ ಒಂದ್ ಮಾತು ಹೇಳ್ಬೇಕಂತೀನಿ ನಾನು. ಇವ್ರ ಏನಂತಾರಿ ಯತ್ನಾಳ್ ಇದೇ ವಿಡಿಯೋದಾಗ ಏನಂತಾರಪ್ಪ ಅಂದ್ರೆ, ಬಿಜಾಪುರದಾಗ ನಾ ರೋಡ್ ಭಾರಿ ಇಟ್ಟೇನಿ, ಕ್ಲೀನ್ ಇಟ್ಟಿನ ಅಂತಂತಾರ್ರಿ. ಯತ್ನಾಳ್ ಅವ್ರ ನಿಮ್ದೇ ವಿಡಿಯೋ ರೀ. ನೀವೇನಂದಿದ್ರಿ, ಅದೇ JM ರಸ್ತೆಗ JM ಏರಿಯಾಗ ಛೋಟಾ ಪಾಕಿಸ್ತಾನ್ ಅಂತ ಅಂದಿದ್ರಿ, ಹೌದ್ರಿ? ಅಂದಿರಲ್ಲ? ಹಂಗಂದ್ರ ನೀವು ಹೇಳ್ರಲ್ಲ. ಈಗ ಅದು ಸ್ಟೇಟ್ಮೆಂಟ್ ಏನ್ರಿ, ಅದು ಬಿಜಾಪುರದಾಗ ಬರಂಗಿಲ್ಲ ಅಂತ ಹೇಳಿಗತ್ತಾರ ಅವ್ರು. ಬಿಜಾಪುರದಾಗ ರೋಡ್ ಯಾಕಂದ್ರೆ JM ರೋಡ್ ಅಂತೂ ಹದಗೆಟ್ಟಿದದ್ರಿ ಯಾವಾಗಿಂದ ಅದ. ಅದು ಅಲ್ಲಿ ನ್ಯೂ ರೋಡ್ APJ ಅಬ್ದುಲ್ ಕಲಾಂ ರೋಡ್ ಅಲ್ಲಿ ಎರಡೂ ಅಲ್ಲಿ ಹದಗೆಟ್ಟಿದೆ. ಅದು ಬಿಜಾಪುರದಾಗ ಬರಂಗಿಲ್ರಿ ಅದು. ಈಗ ನೀವು ಹಿಂದಂತೂ ಸ್ಟೇಟ್ಮೆಂಟ್ ಕೊಟ್ಟಿರಿ ಛೋಟಾ ಪಾಕಿಸ್ತಾನ್ ಅಂತ ಹೇಳಿ ಆಲ್ರೆಡಿ. ಈಗ ಏನಂತಾರಲ್ಲ, ನಿಮಗೂ ದೇಶ ವಿರೋಧಿ ಒಳಗೆ ಅರೆಸ್ಟ್ ಮಾಡಿ ಹೋಗಿಬೇಕೇನ್ರಿ ಈಗ ಮೋದಿ ಅವ್ರು? ಕೇಳಗತ್ತೀನಿ ನಾ ನಿಮ್ಗೆ. ಒಂದು
ಬಿಜಾಪುರ ಇರೋ ಒಂದ್ ಏರಿಯಾಗ ಪಾಕಿಸ್ತಾನ ಅಂತ ಹೇಳ್ತೀರಿ ನೀವು ಬಾಯಿಲಿ ಖಡಾಖಂಡಿತವಾಗಿ. ಮತ್ ಇದು ಬಾಗಲಕೋಟದಾಗ ಏನ್ ಹೇಳ್ತೀರಿ, ಬಿಜಾಪುರದಾಗ ಎಲ್ಲಾ ರೋಡ್ ಎಲ್ಲಾ ಚೊಕ್ಕವತ್ ಹೇಳ್ತೀರಿ. ಏನ್ರಿ ಇದು ನೀ ಹೇಳು ಮಾತ್ ಏನದ? ಅಲ್ರಿ ಅಮಿತ್ ಬಿ, ಈ ಈ ಏನ್ JM ರೋಡ್ನಾಗ ಏನ ಒಂದೇ ಕಮ್ಯುನಿಟಿ ಇರ್ತಿದ್ದೇನ್ರಿ? ಅಲ್ಲಿ ಬ್ರಾಹ್ಮಿಣ್ಸ್ ಇರ್ತಾರ, ಹಿಂದಿನವ್ರು ಎಷ್ಟೋ ಬ್ರಾಹ್ಮಿಣ್ಸ್ ಮನಿಗಳು ಅದಾವ್ರಿ ಅಲ್ಲಿ ಈ JM ರೋಡಿಗೆ. ಮತ್ತು ನಮ್ ದಲಿತರು ಅದಾರ, ಎಷ್ಟೋ ಎಲ್ಲಾ 3-4-5-6 ಕಮ್ಯುನಿಟಿಗಳು ವಾಸ ಮಾಡ್ತಾರ್ರಿ ಅಲ್ಲಿ JM ರಸ್ತೆ ಒಳಗಡೆ. ಅವ್ರ ಯತ್ನಾಳ್ ಅವ್ರ ತಲಿ ಪ್ರಕಾರ ಅವ್ರ ತಲಿ ಬ್ಯಾರೇನೇ ಅದಾರಿ. ಅವ್ರ ತಲಿ ಪ್ರಕಾರ ಅದು ಛೋಟಾ ಪಾಕಿಸ್ತಾನ್ ರೀ. ಯಾಕಂದ್ರ ಅವ್ರ ಹಿಂದೆ ಸ್ಟೇಟ್ಮೆಂಟ್ ಕೊಟ್ಟಾರದು. ಅದಕ್ಕೆ ಅವ್ರ ಮನೆ ಬಾಗಲಕೋಟದಾಗ ಬಿಜಾಪುರದ ಎಲ್ಲಾ ರೋಡ್ ಚೊಕ್ಕವತ್ ಹೇಳಿಕತ್ತಾರ ಅಂದ್ರ ಅದು ರೋಡ್ ಬಿಟ್ಟೆ ಹೇಳಿಕತ್ತಾರ. ಅದು ಅಲ್ಲಿ ಇದು ನೀವು APJ ಅಬ್ದುಲ್ ಕಲಾಂ ರೋಡ್ ಅದಲ್ರಿ, ಅದು ಬಿಟ್ಟೆ ಹೇಳಿಕತ್ತಾರ ಅವ್ರು. ಅದು ಹೇಳ್ಬೇಕಂತಂದ್ರ 100 ರೋಡ್ ಅವರಿ. ಇವ್ರು ಏನಂತಿರ್ಲ ಮಾಡ್ಲಾರ್ದ ಇರೋದು ಯಾವ್ದು ಮರಾಠಿ ವಿದ್ಯಾಲಯ ಮುಂದಿರ್ಲಿ, ಮೀನಾಕ್ಷಿ ಚೌಕ್ ಇರ್ಲಿ, ಏನಂತಿರ್ಲ ಇವು ಕೆಲ್ಸ ಅಂತೂ ಮಾಡಿಲ್ಲ ಇವ್ರು. ನೀವು ಕ್ಲೀನ್ ಸಿಟಿ ಹೇಳಿರ್ತ ಯತ್ನಾಳ್ ಗೌಡ್ರು ಕುರ್ಸಾಲೆಗಳು ಕ್ಲೀನ್ ಸಿಟಿ ಮಾಡೀನಿ ಅಂತ ಹೇಳ್ತಾರೆ. ಏನಂದ್ರ ಅವ್ರ ಏನಂತಾರಿ, ಕುರ್ಸಾಳೆಗಳು ಇವ್ರು ಮಾಡಿದ ರೋಡ್ ಹಾಡ್ಲಿಕ್ಕತ್ತಾರ ಅಂತ ಹೇಳ್ತಾರಿ ಅವ್ರು. ಹಿಂದಾಡಿ ಏನ್ ಹೇಳ್ತಾರ ಅಂದೊಂದ್ ಬಿಜಾಪುರ್ ಸಿಟಿ ಕ್ಲೀನ್ ಅದ ಅಂತ ಹೇಳ್ತಾರಿ ಅವ್ರು. ಅಂದ್ರೆ ನಮ್ ಯತ್ನಾಳ್ ಗೌಡ್ರಿಗೊಮ್ಮೆ ನಾವು ಇದಕ್ ಕರ್ಕೊಂಡ್ ಹೋಗ್ಬೇಕ್ರಿ ಮೈಸೂರ್ಕ್. ಒಮ್ಮೆ ನಾನು ನಮ್ ಫ್ಯಾಮಿಲಿ ಕರ್ಕೊಂಡ್ ನಾ ಮೈಸೂರು ಚಾಮುಂಡಿ ತಾಯಿ ದರ್ಶನ ಮಾಡಿ ಬಂದಿನ, ಮೈಸೂರ್ಕ್ ಹೋಗಿ ಬಂದಿನ, ದಸರಾ ನೋಡ್ಕೊಂಡ್ ಬಂದಿನಿ. ಎಷ್ಟು ಕ್ಲೀನೆಸ್ಟ್ ಸಿಟಿ ಇದೆ ರೀ ಮೈಸೂರಲ್ಲಿ. ಎಕ್ಸಾಂಪಲ್ ನಿಮ್ಗೆ ಯತ್ನಾಳ್ ಗೌಡ್ರು, ನೀವು ಬೇಕಾದ್ರೆ ನೀವು ಕೂಡ್ಸೆ ಹೋಗೋಣ, ನಿಮ್ ಕಾರ್ನಾಗ ಬೇಕಾದ್ರೆ ಪೆಟ್ರೋಲ್ ನಾವು ಹಾಕುಮ, ನೀವು ಕೂಡ್ಸೆ ಒಮ್ಮೆ ಮೈಸೂರು ದಸರಾ ಮೈಸೂರು ಸಿಟಿಗೆ ಹೋಗೋಣ್ರಿ. ಮೈಸೂರು ಸಿಟಿ ಎಷ್ಟು ಕ್ಲೀನೆಸ್ಟ್ ಸಿಟಿ ಇದೆ ಅಂದ್ರೆ ಅವ್ರಿಗೆ ತೋರ್ಸುಮ. ಬಿಜಾಪುರ್ ನಮ್ ಸ್ವಲ್ಪ ಕಂಪೇರ್ ಮಾಡಿದ್ರೆ ಸ್ವಲ್ಪ ತೋರ್ಸುಮ. ಮತ್ ಇನ್ನೊಂದ್ ಏನೈತ್ರಿ ಮಿದ್ಬಿ, ಅಲ್ಲಿ ಪಬ್ಲಿಕ್ ಟಾಯ್ಲೆಟ್ ಇದೆ ರೀ. ಅಲ್ಲಿ ಒಂದು ಮೈಸೂರ್ನಾಗ ಒಂದು ಚಾಮುಂಡಿ ಏರಿಯಾದಾಗೆ ಐತ್ರಿ, ಒಂದು ಕಾರ್ನರ್ದಾಗ ಐತಿ. ಇಷ್ಟು 5 ಸ್ಟಾರ್ ಪಬ್ಲಿಕ್ ಟಾಯ್ಲೆಟ್ ಇದೆಯಲ್ರಿ. ಬಿಜಾಪುರ್ನಾಗ ಒಂದು ನಗರ ಸರೌಂಡಿಂಗ್ ಒಳಗ ನಾವ್ ಒಂದು ಟಾಯ್ಲೆಟ್ ನೋಡಿಲ್ರಿ ಇಲ್ಲಿ, ಪಬ್ಲಿಕ್ ಟಾಯ್ಲೆಟ್ ಹೇಳತ್ತೀನಿ. ಇವತ್ತು ನಮ್ಮ ಬಿಜಾಪುರ್ ಏನೈತ್ರಿ, ಇವ್ರ ಏನ್ ಮಾಡ್ಯಾರ್ರಿ, ಸ್ಮಾರಕಗಳನ್ನೇ ಪಬ್ಲಿಕ್ ಟಾಯ್ಲೆಟ್ ಮಾಡ್ಬಿಟ್ಟಾರ. ಅಟ್ಯಾಚ್ ಆಯ್ತಾವ್ರಿ ಎಲ್ಲ ಪಬ್ಲಿಕ್ ಟಾಯ್ಲೆಟ್ಸ್. ಇವತ್ತು ಎಕ್ಸಾಂಪಲ್ ನಮ್ಮ ಇವತ್ತು ನಮ್ ಜಿಲ್ಲಾಡಳಿತ ಕಾರ್ಯಾಲಯ ಇದು ಸರೌಂಡಿಂಗ್ ಕ್ಯಾಂಪಸ್ನಾಗ ನೋಡಿದ್ರೆ ಸ್ಮಾರಕಗಳ ಹಿಂದೆ ಪಬ್ಲಿಕ್ ಟಾಯ್ಲೆಟ್ ಮಾಡ್ಬಿಟ್ಟಾರ್ರಿ. ಅಷ್ಟು ಅಂದ್ರ ನಿರ್ಲಕ್ಷ್ಯ ಮಾಡ್ಬಿಟ್ಟಾರ್ರಿ. ಮತ್ತೆ ಯತ್ನಾಳ್ ಗೌಡ್ರ ಅಂತಾರ ಕ್ಲೀನ್ ಸಿಟಿ ಅಂತಾರ, ಯಾವ ಇದ್ರಲ್ಲೇ ಹೇಳ್ತಾರ ಹೇಳ್ತಾರ ಕ್ಲೀನ್ ಸಿಟಿ, ಕ್ಲೀನ್ ಇಲ್ರಿ ಹೇಳ್ಬೇಕಂದ್ರ. ನೋಡ್ರಿ ಇನ್ನೊಂದ್ ಐತಿ ಅಮಿತ್ ಭಾಯಿ, ಇವತ್ತು ನಗರದಲ್ಲಿ ಫ್ರೆಶ್ ಆಕ್ಸಿಜನ್ ಬೇಕಾದ್ರೆ ಎಷ್ಟು ಗಿಡ ಮರ ಬೇಕ್ರಿ ಇವತ್ತು. ಎಕ್ಸಾಂಪಲ್ ಇವತ್ತು ವರ್ಷತನ ಹೇಳಿದಿರಲ್ರಿ, ಅದರ ಬಗ್ಗೆ ಒಂದ್ ಮಾತು ಹೇಳಿಬಿಡ್ತೀನ್ರಿ ನಾನು. ಯಾವ್ದಪ್ಪ ಅಂದ್ರ ಇವ್ರಿಗೆ ನಾವ್ ನೋಡ್ರಿ, ಜನ ಇರ್ಬೋದ್ರಿ ಬಿಜಾಪುರದಾಗ 100 ಮಂದಿ MB ಪಾಟೀಲ್ ಚಾಪಲೂಸಿ ಮಾಡ್ಕೋತಿರ್ಬೋದ್ರಿ ಅವ್ರು. ಯತ್ನಾಳ ಸ್ಮಾರ್ಟ್ ಸಿಟಿ ಅಂತ ಹೇಳಿ. ನಾವ್ ಮಬ್ಬ ಇಲ್ರಿ, ಯತ್ನಾಳ್ ಅವ್ರಿಗೂ ಗೊತ್ತದ. ನಾವು ಕ್ವಶನ್ ಯಾವಾಗ್ಲೂ MB ಪಾಟೀಲ್ ಅವ್ರಿಗೆ ಮಾಡ್ಲಿಕತ್ತೀವಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗಿಂದು. ಅಂದ್ರೂ ಮೊನ್ನೆ ಬಾಗಲಕೋಟದಾಗ ಅವ್ರು ಬಂಡಲ್ ಬಾಜಿ ಮಾಡ್ಯಾರ ನಾ ಹೇಳಿವ್ರಿ. ಈಗ ಇವ್ರು ಏನಂತಿರ್ಲ, ಉಸ್ತುವಾರಿ ಸಚಿವರು MB ಪಾಟೀಲ್ ಅವರಿಗೆ ಒಂದೇ ನಾನು ರಿಕ್ವೆಸ್ಟ್ ಅದ, ರಾಜೀನಾಮೆ ಕೊಟ್ಬಿಡ್ರಿ. ನೀವು ಉಸ್ತುವಾರಿ ಸಚಿವರಿಂದ ರಾಜೀನಾಮೆ ಕೊಟ್ಬಿಡ್ರಿ. ಯಾಕಂದ್ರೆ ನಾವು ಇಷ್ಟು ದಿವಸದಿಂದ ನಾವು ಕೇಳ್ಲಿಕತ್ತೀವಿ, ಇವ್ ಕೆಲ್ಸ ಮಾಡ್ರಿ ಅಂತ ನೀವು ಮಾಡ್ಲಿಕತ್ತಿಲ್ಲ. ಹೇಳ್ಬೇಕನ್ಸಿದ ಬಂದಿರಿ, ಟ್ರಿಪ್ ಮಾಡಿರಿ, ಸರ್ವೆ ಮಾಡಿರಿ, ಹೋಗಿರಿ, ಬಟ್ ಕಾಮಗಾರಿ ಕಾಣಲ್ ತೆಗ್ಯದ್ರಿ. ಹೇಳ್ಬೇಕಂದ್ರ ನಾವ್ ಹೇಳಿಕತ್ತೀವಿ. ಇದು ಅಂತೂ ಬಿಡ್ರಿ, ನೀವು ಎಕ್ಸ್ಟ್ರಾ ಅದ ಇದು ಮಾತಾಡೋಣ ತಿಂದಾಡಿ ವೃಕ್ಷೋತ್ಥಾನ ಆಗುದದ ಅದ್ರ ಬಗ್ಗೆ ಮಾತಾಡೋಣತ್. ಬಟ್ ನಾ ಏನಂತೀನಂದ್ರ ಈಗ ಮಾಡ್ಬೇಕ್ರಿ. ಈಗ ಮುಸ್ಲಿಂ ವೋಟ್ ಮಾಡಿದ್ದೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಇಲ್ರಿ ಪವರ್ದಾಗ, ಹಂಗೆ ಅಂತೂ ಬರಂಗಿಲ್ರಿ. ಈಗ ಬಿಜಾಪುರದಾಗ ಇವ್ರು MLA ಅವ್ರು ಮತ್ತ ಇವ್ರ ಗೆದಿರ್ಬೋದು BJP, ಬಟ್ ಉಳ್ದವ್ರ ಕಡೆ ಹಾಕ್ಯಾರ ಇಲ್ರಿ ಓಟ್. ಈಗ ಮಾಡ್ಬೇಕಿಲ್ರಿ ಕೆಲಸ, ಅದು ಮಾಡೋಲ್ ತೆಗ್ಯಾರ. ನಾವ್ ಹೇಳ್ಬೇಕಂದ್ರ ಮಾಡ್ಬೇಕ್ರಿ ಫಾಸ್ಟ್ ಆಗಿ. ಮಾಡ್ಲಾರಿ ನೀವು ಮಾಡ್ತೀರಂದ್ರ ಕೆಲಸ ಮಾಡ್ರಿ, ಇಲ್ಕಿಂದ್ರ ಒಂದು ರಾಜೀನಾಮೆ ಕೊಡ್ರಿ ಹೇಳ್ತೀನ್ರಿ ನಾ. ಈಗ ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ತೊಗೊಂಬರು ತಾಕತ್ತಿಲ್ಲ ಅಂದ್ರ ಬಿಟ್ಬಿಡ್ರಿ, ರಾಜೀನಾಮೆ ಕೊಡ್ರಿ. ಅದೇ ಈಗ ನಂದ್ ಏನ್ ಹೇಳ್ಬೇಕು ಮಾಡಿದ್ದೆ, ಅಂದ್ರೆ ಪ್ರತಿ ವರ್ಷ ಗಿಡ ಮರ ಹಚ್ತಿದ್ರಿ ಅವ್ರು ಮಳಿಗಾಲದಾಗ. ಅಂದ್ರ ಈಗ ಎಕ್ಸಾಂಪಲ್ ನೋಡ್ರಿ, ಮಿನಾಶ್ ಚೌಕ್ನಾಗ ಅಲ್ಲಿ ಎಲ್ಲಾ ಹಾಸ್ಪಿಟಲ್ಸ್ ಅದಾವ್ರಿ, ಅಲ್ಲಿ ಗಿಡ ಮರ ಇಲ್ರಿ. ಎಕ್ಸಾಂಪಲ್ ಇದು ನಮ್ದು SS ರೋಡ್ ರೀ, ಸಿದ್ದೇಶ್ವರ ಗುಡಿ ರಸ್ತೆ, ಅಲ್ಲಿ ಸಣ್ಣವ್ರಿಗೆ ಗಿಡ ಹಚ್ಬೇಕಲ್ರಿ, ಫ್ರೆಶ್ ಆಕ್ಸಿಜನ್ ಸಿಗ್ತೈತಿ. ನಾಳೆ ಬೇಸಿಗೆ ಬರ್ತೈತ್ರಿ, ಬೇಸಿಗೆದಾಗ ಗಿಡ ಹುಡುಕ್ಬೇಕಾಗ್ತೈತ್ರಿ ಪಾರ್ಕಿಂಗ್ ಮಾಡ್ಲಿಕ್ಕೆ. ಮತ್ತೆ ಪಾರ್ಕಿಂಗ್ ಜಾಗ ಇಲ್ಲ ಬಿಜಾಪುರ್ನಾಗ. ಗಿಡ ಹಚ್ಚಿದ್ರೆ ಅಟ್ಲೀಸ್ಟ್ ಪೆಟ್ರೋಲ್ ಹೊಯ್ಕೊ ಬರ್ಕೊಂಡ್ ನೋಡ್ತೈತಿ. ಮೊದ್ಲೇ ಬಿಸಿಲು ಬಿದ್ರೆ ಪೆಟ್ರೋಲ್ ಹೊಯ್ಕೋತ್ ಹೋಗ್ತೈತಿ. ಸ್ವಲ್ಪ ಗಿಡಗಳು ಹಚ್ಚಿದ್ರೆ ಫ್ರೆಶ್ ಆಕ್ಸಿಜನ್ ಸಿಗ್ತೈತಿ ಜನಕ್ಕೆ.
ಈಗಿನಿಂದ ಅದು ಮತ್ತೆ ನೀವು ಪ್ರತಿ ವರ್ಷ ಇಲ್ರಿ ಅವ್ರಿಗೆ ಹೇಳ್ರಿ ಸಿಟಿ ಒಳಗ್ ಹಚ್ರತ್ ಹೇಳ್ರಿ ಅವ್ರಿಗೆ ಸಿಟಿ ಒಳಗ ಹಚ್ಬೇಕ್ರಿ. ಎಂ.ಬಿ. ಪಾಟೀಲ್ರ ನಾವೇನ್ ಹೇಳ್ತಾ ಇರೋದ್ರಿ, ಸಿಟಿ ಒಳಗಡೆ ಸರೌಂಡಿಂಗ್ ಸಿಟಿ ಒಳಗಡೆ ನಾ ಹೇಳ್ತಾ ಇರೋದ್ರಿ, ರಸ್ತೆಗಳಲ್ಲಿ ಅವ್ರ ಎಕ್ಸಾಂಪಲ್ ಅವ್ರಿಗೆ ಅನಿಸಿಕೆ ಏನ್ರಿ, ನಮ್ಮ ಅಂಗಡಿಗಳು ಕಾಣಿಸಂಗಿಲ್ಲ ಅಂತ ಹೇಳಿ ಬ್ಯಾಡ ಅಂತಾರ, ಅದು ಬೇಡ, ಅದು ಹೇಳ್ಬೇಡ್ರಿ. ಬೆಂಗಳೂರು ಅಂತ ದೊಡ್ಡ ದೊಡ್ಡ ಮಾಲ್ಸ್ ಆಗ್ಲಿ, ಕಾರ್ಪೊರೇಟರ್ ಆಫೀಸ್ ಆಗ್ಲಿ, ಗಿಡ ಮರ ಹಚ್ಚಾರ ಅಂದ್ರೆ ಮೈಸೂರಿನಾಗ ಅದಾವ ಗಿಡ ಮರ, ಪ್ರತಿಯೊಂದು ಏರಿಯಾದಲ್ಲಿ ಮೈಸೂರು ಗಿಡ ಮರ ಅದಾವ. ಬಿಜಾಪುರ ಏನ್ ಸ್ಪೆಷಲ್ ಏನ್ ದೊಡ್ಡ ಬಂಗ್ಲೆ ಒಂದು ದೊಡ್ಡ ಮಲ್ಟಿಪರ್ ಬಿಲ್ಡಿಂಗ್ ಏನ ಅಲ್ಲಿ ಅಂಗಡಿ ಕಾಣಿಸಂಗಿಲ್ಲ, ನಮ್ ಗಿಡ ಬೇಡ ಅಂತ ಕಂಪಲ್ಸರಿ ಹಚ್ಬೇಕ್ರಿ. ಕಂಪಲ್ಸರಿ ಪ್ರತಿಯೊಂದು ರಸ್ತೆಯಲ್ಲಿ ಬಿಜಾಪುರ ನಗರದಲ್ಲಿ ಹಚ್ಬೇಕು. ಮತ್ತೆ ನೀವು ಪ್ರತಿ ವರ್ಷ ಈ ವರ್ಷ ಯಾಕೆ ಮಿಸ್ ಮಾಡ್ಯಾರ್ರಿ? ಈ ವರ್ಷ ಹಚ್ಚೇ ಇಲ್ಲಲ್ರಿ ಅವ್ರು ಗಿಡ ಮರ. ಈಗ ಏನ್ ಮತ್ತ ಓಟ ರನ್ನಿಂಗ್ ಚಾಲೂ ಆಯ್ತ್ರಿ. ಮತ್ ಈಗ ಏನ್ ಮಾಡ್ತಿದಾರೆ ಇವ್ರು, ಮತ್ತ ನಗರ ನಿವಾಸಿಗಳಿಗೆ ಈಗ ಡಿಸೆಂಬರ್ದಾಗ ಐತ್ರಿ ಇವೆಂಟ್, ಎಲ್ರಿ ಬರ್ರಿ ಮತ್ತ ರೋಡ್ ಮ್ಯಾಗ ಓಡು ಅಂತಾರ. ಈಗ ನೋಡ್ರಿ ಅವೇರ್ನೆಸ್ ಒಳ್ಳೆ ಮಾತದ, ಗಿಡನ ಹಚ್ಬೇಕಾಗಿತ್ತಲ್ರಿ. ಅವೇರ್ನೆಸ್ ಗಿಡ ಹಚ್ಚ್ರಿ ಮರ ಹಚ್ಚ್ರಿ, ಅವೇರ್ನೆಸ್ ಒಳ್ಳೇದದ. ಬಟ್ ಅದು ಶೋ ಆಫ್ ಆಗ್ಬಿಡದ್ರಿ. ನಾ ದೊಡ್ಡ ಲೀಡರ್ ಇದೀನಿ, ಇಟ್ಟು ಮಂದಿ ಕೊಡಿಸ್ತೀನಿ ನೀವ್ ಮಾಡಿದ್ರಿ. ನಿಮ್ ನೋಡಿ ಶಿವಾನಂದ ಪಾಟೀಲ್ ಅವ್ರು ಏನೋ ಮಾಡಿದ್ರು, ಹಿಂದಾಡಿ ವಿಜಯ್ ಗೌಡ್ ಮಾಡಿದ, ಎಲ್ಲಾ ನಿಮ್ ಸಾಲಿ ಅದ್ರಿ, ನಿಮ್ ಸಾಲಿ ಹುಡುಗರು ಕರ್ಕೊಂಡ್ ಬರ್ತೀರ, ಅದೇನ್ ದೊಡ್ಡ ಮಾತ ಅಲ್ಲದ. ಬಟ್ ಕಾರ್ಯ ಇರ್ಬೇಕು. ಭೂತಾಳ್ ಟ್ಯಾಂಕ್ ಕಡೆ ಹಚ್ಚಿರಿ ಒಳ್ಳೆ ಮಾತದ, ಮಮದಾಪುರ್ ಕಡೆ ಹಚ್ಚಿರಿ ಒಳ್ಳೆ ಮಾತದ. ಬಟ್ ಬಿಜಾಪುರ್ ಸಿಟಿದಾಗ ಇಲ್ಲ ಅಷ್ಟೇ. ಇಲ್ಲ. ನೀವು ಗಂಭೀರವಾಗಿ ಪರಿಗಣಿಸಿ, ಗಂಭೀರವಾಗಿ ಒತ್ತು ಕೊಟ್ಟು ನಗರ ರಸ್ತೆಗಳಲ್ಲಿ ಹಚ್ಚಿ, ಎಲ್ಲಾ ಕಡೆ ಇಲ್ರಿ ಇದು ನಗರ ರಸ್ತೆಗಳಲ್ಲಿ ಇವತ್ತು ಗಿಡ ಮರ ಬೆಳೆಸ್ಬೇಕಂತ ಹೇಳಕ್ ಇಲ್ರಿ. ಇದು ಇನ್ನೊಂದ್ ಹೇಳ್ಬೇಕ್ರಿ, ಯತ್ನಾಳ್ ಅವರು CM ಆಲಿಕ್ ಹೊಂಟಾರಿ, ಅದಕ್ ಸ್ವಲ್ಪ ಹೇಳ್ಬೇಕಾಗ್ತದ ಅವ್ರಿಗೆ. ನೋಡ್ರಿ ಬ್ಯಾರೆ ಕರ್ನಾಟಕದಿಂದ ಜನ ನೋಡ್ತಾರಿ, ಅವ್ರ ಸುಮ್ನೆ ಹೇಳಿಕತ್ತೀನಿ ನಾನು. ನೋಡ್ರಿ ಬಿಜಾಪುರದಾಗ ಮಾವಾ ಓಪನ್ಲಿ ಸಿಗ್ತದ್ರಿ, ಗಾಂಜಾ ಓಪನ್ಲಿ ಸಿಗ್ತದ. ನೀವು ಯತ್ನಾಳ್ ಅಂತ ಲೀಡರ್ಗೆ ಏನರಿ CM ಮಾಡಿದ್ರಿ, ಇಡೀ ಕರ್ನಾಟಕದಾಗ ಮಾವ ಹೆಂಗ್ ಬಿಜಾಪುರ ಹೆಂಗ್ ಕೆಂಪ್ ಆಗ್ಯದಲ್ರಿ ಮಾವ ಒಳಗ, ಹಂಗ ಪೂರಾ ಕರ್ನಾಟಕ ಕೆಂಪ್ ಮಾಡೋಗಿತ್ತಾರ ನೋಡ್ರಿ ಯತ್ನಾಳ್ ಅವ್ರು. ಯಾಕಂದ್ರ ಬಿಜಾಪುರದಾಗ ಮಾವ ನೋಡ್ರಿ ಇವ್ರ ದೊಡ್ಡ ದೊಡ್ಡ ಲೀಡರ್ ಕೋಆಪರೇಷನ್ ಇಲ್ಲಾರಿ ಅಂತೂ ಸೆಲ್ ಆಗಂಗಿಲ್ಲ. ಇದ್ರಾಗ M.B. ಪಾಟೀಲ್ ಅವ್ರು ಬರ್ತಾರೆ, ಯತ್ನಾಳ್ ಅವರು ಬರ್ತಾರೆ. ಇವ್ರಿಗೆ ಯಾರಿಗೂ ಏನಂತೀರಿ, ಇವ್ರಿಗೆ ಅವ್ರ ಕನ್ಸೆನ್ಸ್ ತಗೋಲಾರಿ, ಅದು ಸೆಲ್ ಆಗಂಗಿಲ್ರಿ. ಹಂಗ ಈಸಿಲಿ ಸೆಲ್ ನೀರಿನ ಬಾಟಲ್ ಸಿಗ್ತದ್ರಿ. ಆ ಪರಿಸ್ಥಿತಿ ನಾ ಬಿಜಾಪುರದಾಗ ನೋಡ್ರಿ ಮಾವಾ ಗಾಂಜಾ ಕಂಪ್ಲೀಟ್ ಬಂದ್ ಆಗ್ಬೇಕಂತ ಸೀದಾ ಕೇಳ್ತೀನಿ ನಾನು. ನೀವು ಇಂಥ ಲೀಡರ್ಗಳಿಗೆ ಬಿಜಾಪುರದಾಗ ಬಂದ್ ಮಾಡ್ಲಿಕ್ಕೆ ಅಲ್ಲ ಲೀಡರ್ಗಳಿಗೆ, ಇವ್ರಿಗೆ ಹೇಳ್ತೀನಿ ನಾ, ಕಾಂಗ್ರೆಸ್ ಲೀಡರ್ಗೂ ಹೇಳ್ತೀನಿ, M.B. ಪಾಟೀಲ್ ಅವ್ರು CM ಮಾಡ್ತೀನಿ ಅಂತಿರ್ಲ. ನೋಡ್ರಿ ಇವ್ರದ್ದು ಹಿಂಗದ, ಏನು ಲಾ ಅಂಡ್ ಆರ್ಡರ್ ಹಿಂಗದ ಇವ್ರದ್ದು ಉಳ್ದವ್ರು ಏನ್ ಅವ್ರಿಗೆ CM ಆಗ್ತೀನಿ ಅಂತ ಹೇಳ್ತಾರಲ್ರಿ, ಯಾರಿಗೆ ಯತ್ನಾಳ್ ಅವ್ರಿಗೆ, ಅವ್ರ ಲಾ ಅಂಡ್ ಆರ್ಡರ್ ಬಿಜಾಪುರದಾಗ ಹಿಂಗದ ರೀ. ಹಗಲತ್ ಮರ್ಡರ್ ಆಗ್ತಾವ, ಗಾಂಜಾ ಸೆಲ್ ಮಾಡ್ತಾರ. ಏನ್ರಿ ಗಾಂಜಾ ಕುಡಿದು ಮರ್ಡರ್ ಇವ್ ತಿಳಿದೇ ಬಿಡ್ತಾನ 5,000 ರೂಪಾಯಿಗೆ ಗಾಂಜಾ ಹೊಡಿತಾನ, ಮರ್ಡರ್ ಮಾಡ್ಲಿಕ್ಕೆ ಕಳಿತಾನ. ಗಾಂಜಾ ಮಾವಾದಾಗ ಏನ್ ಗಾಂಜಾ ನೀರೇ ಹಾಕ್ತಾರ್ರಿ. ಇದನ್ನ ಬಂದ್ ಮಾಡತ್ ನಾವ್ ಹೇಳ್ತೀವ್ರಿ, ಇವ್ರಂತೂ ಮಾಡಂಗಿಲ್ಲ, ನಮ್ಗೆ ಗೊತ್ತದರಿ. ಯಾಕಂದ್ರ ಅವ್ರದ್ದು ಏನ್ ಸೆಟ್ಟಿಂಗ್ ಅದ ನಮ್ಗೆ ಗೊತ್ತಿಲ್ಲ. ನಾಳೆ ದಿವಸ ನಿಮ್ ಮೈಸೂರು ಪ್ಯಾಲೇಸ್ ಬಂದು ಉಗುಳ್ತಾರ್ರಿ ಇವ್ರ ಏನಾರೇ ದೊಡ್ಡ ಲೀಡರ್ ಆದಾರಂದ್ರೆ, ಯತ್ನಾಳ್ M.B. ಪಾಟೀಲ್ ಅಂತ ದೊಡ್ಡ ಲೀಡರ್ ಆದಾರಂದ್ರ ನಾಳೆ ಮೈಸೂರು ಪ್ಯಾಲೇಸ್ದಾಗೂ ಮಾವ ಉಗುಳ್ತಾರ್ರಿ ಹೋಗಿ. ಹಿಂಗ್ ಪರಿಸ್ಥಿತಿ ಅದ ರೀ ಬಿಜಾಪುರ. ರಿಯಾಲಿಟಿ ಹೇಳಿಕತ್ತೀನಿ ನಾನು. ಅವ್ರು ಹೋಗಿ ಬಂಡಲ್ ಬಾಜಿ ಮಾಡ್ತಾರ್ರಿ ಬಾಗಲಕೋಟದಾಗ ಅಲ್ಲಿ. ಅದಕ್ಕೆ ನಾ ಹೇಳಿಕತ್ತೀನಿ, ಬಂಡಲ್ ಬಾಜಿ ಮಾಡೋದು ಬಿಡ್ರಿ. ಆದ್ಮೇಲೆ ನೋಡ್ರಿ ಇದು ಇಂಪಾರ್ಟೆಂಟ್ ಅದ ರೀ, ಯಾವ್ದಪ್ಪ ಅಂದ್ರ ಇಬ್ರಾಹಿಂ ರೋಜಾದಾಗ ನಾವು ನೋಡಿದೇವ್ರಿ, ಅಲ್ಲಿ ಹೋಗು ರಸ್ತಾನಿ ಮಾನ್ಯುಮೆಂಟ್ದಾಗಿ ನೀರ್ ತುಂಬಿ ಅದ್ರಿ. ಈಗ ನಾವು ಏನಂತಿರ್ಲಿ ಅದ ನೀರ್ ಪಂಪ್ ಹಚ್ಚಿನಂತಾರಿ, ಅವ್ರು ಏನ್ ಹೆಂಗ್ ತೆಗಿತಾರ ಗೊತ್ತಿಲ್ಲ. ಅವ್ರ ಆಫೀಸರ್ ಏನಂತಾರ, ಸುತ್ತಮುತ್ತ ಏರಿಯಾ ಹೈಟ್ ಆಗ್ಯದ, ಅದಕ್ಕೆ ನೀರ್ ಸೀಪಾಲಿಕತ್ತದ ಅಂತಾರಿ ಅವ್ರು. ನೋಡ್ರಿ ನಾ ಒಂದ್ ಮಾತ್ ಹೇಳ್ತೀನಿ, ಇವ್ರಿಗೆ ಯಾರಿಗೆ ಯತ್ನಾಳಲ್ಲಿ M.B. ಪಾಟೀಲ್ ಅವ್ರಿಗೆ ಅಲ್ಲಿ ಆಯ್ತ್ರಿ, ಜನರಿಗೂ ಕನ್ಸಿಡರ್ ಮಾಡ್ರಿ. ಇದ್ರೊಳಗ ಬಿಜಾಪುರ್ ಇರುವುದೇ ಇವು 2 ಮಾನ್ಯುಮೆಂಟ್ ದಿಂದ ಅದ ರೀ. ಒಂದು ಗೋಲ್ ಗುಮಜ್, ಇನ್ನೊಂದು ಇಬ್ರಾಹಿಂ ರೋಜಾ. ಇವು 2 ಟಿಕೆಟೆಡ್ ಮಾನ್ಯುಮೆಂಟ್ ಅವ್ರಿ ಬಿಜಾಪುರದಾಗ. ಇವು 2 ಬಿದ್ದು ಅಂತಿಕೋರಿ, ಬಿಜಾಪುರ್ ಯಾನನ್ ಮಗನು ಕೇಳಂಗಿಲ್ರಿ, ಬರೋದಿಲ್ಲ. ಎಕನಾಮಿ ಇರುವುದೇ ಇವು 2 ಮಾನ್ಯುಮೆಂಟ್ ದಿಂದ ಎಕನಾಮಿ ಅದ ರೀ. ಇಲ್ಲಿ ಯಾರು ಯಾರು ಯತ್ನಾಳ್ ಅವ್ರು ಮುಸ್ಲಿಮಿಗ್ ಬೈತಾರ, ಪ್ರೊಫೆಟ್ ಮೊಹಮ್ಮದ್ ಬೈತಾರ, ಜನ ಬಂದ್ ನೋಡಂಗಿಲ್ರಿ ಅವ್ರಿಗೆ. ಯತ್ನಾಳ್ ಅವ್ರ ಮನೆಗೆ ಏನ್ ಟಿಕೆಟ್ ಹಚ್ಚಿಲ್ರಿ ಅಲ್ಲಿ. ಯತ್ನಾಳ್ ಅವ್ರು ನೋಡ್ಲಿಕ್ಕೆ ಟಿಕೆಟ್ ಕೊಟ್ಟು ಯತ್ನಾಳ್ ಅವ್ರು ನೋಡಂಗಿಲ್ರಿ ಯಾರು ಬಂದಿ ಏನ್ರಿ. ಈಗ ಏನಂತಿರ್ಲ, ಈಗ M.B. ಪಾಟೀಲ್ ಅವ್ರಿಗೂ ಅವ್ರೇನ್ ಅಂತದೇನ್ ಅವ್ರು ಏನ್ ಕಟ್ಟಿಲ್ರಿ ಇಲ್ಲಿ ರೊಕ್ಕ ಕೊಟ್ಟು ನೋಡ್ಲಿಕ್ ಬರುವಂಗೆ. ಬರುದೇ ಜನ ದೂರಿಂದ ಪ್ರವಾಸೋದ್ಯಮ ಸಿಟಿ ಅದ ರೀ. ಇವು 2 ಮಾನ್ಯುಮೆಂಟ್ಸ್ ಒಂದೇ ಬರ್ತಾವ. ಅದು ನೀರ್ ನಿಲ್ಲೋದ್ರಿಂದ ಈಗ ಕನ್ಸಿಡರ್ ಮಾಡ್ರಿ, M.B. ಪಾಟೀಲ್ ಅವ್ರವ್ರದ್ದು ಮನಿ ನೀರ್ ತುಂಬಂತ ಸುಮ್ ಕೊಡ್ತಾರ್ರಿ ಅವ್ರು. ಕೋಟಿ ರೊಕ್ಕ ಖರ್ಚು ಮಾಡ ಮನಿ ಕಟ್ಟಿನಿ ಖಾಲಿ ಮಾಡಂತಾರಿ ನೀರ್ ಜಗ. ಅವ್ರು ಸುತ್ತಮುತ್ತ ಏನ ಏರಿಯಾ ಫಾಲ್ ಮಾಡಂತಾನ್ರಿ ಅವ.
ಈಗ ಸುತ್ತಮುತ್ತ ಏರಿಯಾದ ಅದಕ್ಕೆ ನೀರ್ ನಿಲ್ತದ ನಿಲ್ಲಿ ಬಿಡು ಅಂತ ಹೇಳಿ ಅಂತಾರೇನ್ರಿ ಎಂ ಬಿ ಪಾಟೀಲ್ ಅವರು ತಮ್ಮ ಮನಿ ಇತ್ತಂದ್ರ ಈಗ ಯತ್ನಾಳ್ ಅವ್ರ ಅಂತಾರೇನ್ರಿ ಯತ್ನಾಳ್ ಅವ್ರು ಬಿಡ್ರಿ ಅವ್ರಿಗಂತೂ ಹಿಂದೂ ಮುಸ್ಲಿಂ ದಂಗಾನೆ ಮಾಡೋದು ಅವ್ರ ಪವರ್ದಾಗ ಹಂಗ್ ಬರೋದು ಅವ್ರಿಗೇನ್ ಕನ್ಸ್ಟ್ರಕ್ಟಿವ್ ವರ್ಕ್ ಮಾಡಿ ಪವರ್ದಾಗ ಬರೋ ವಿಚಾರ ಇಲ್ಲ ಇತ್ತಂದವ್ರು ಅದ್ರ ಬಗ್ಗೆ ಮಾತಾಡಿರ್ತಿದ್ರು ಮಾನ್ಯುಮೆಂಟ್ ಉಳಿಸೋಣ ಅಂತ ಹೇಳಿ ಜೀವನದಾಗ ಮಾತಾಡಿಲ್ಲ ಅವ್ರು ಮಾನ್ಯುಮೆಂಟ್ ಕನ್ಸರ್ವೇಷನ್ ಬಗ್ಗೆ ಅಟ್ಲೀಸ್ಟ್ ಎಂ ಬಿ ಪಾಟೀಲ್ ಅವ್ರಿಗೆ ನಾ ಮಾತಾಡ್ತೀನಿ ಅಂತಾರಲ್ರಿ ಅವ್ರಿಗೆ ಹೇಳ್ತೀನಿ ನಾನು ಇವು ಮಾನ್ಯುಮೆಂಟ್ ಉಳಿಸೋದು ನಿಮ್ ಜವಾಬ್ದಾರಿ ಆಗ್ತದ್ರಿ ಏಸ ಅಂತ ಹೇಳಿ ಅವ್ರ ಮೇಲೆ ಕೈ ಹರಿಸ್ಲಿಕ್ಕೆ ಬರಂಗಿಲ್ಲ ಯಾಕಂದ್ರ ಮರ ಅದರಿ ಮರ ಹಣ್ಣು ನೀವು ತಿನ್ಲಿಕತ್ತೀರಿ ಹಣ ಯಾರು ಕಳಿಸ್ಲಿಕತ್ತಾರ ಪಾಟೀಲ್ ಪಂಡಿಟ್ ಯಾರು ಕಟ್ಸ್ಯಾರ ರೊಕ್ಕ ಯಾರು ಕೆತ್ಲಿಕತ್ತಾರ ಇಲ್ಲಿ ಈಗ ಶಿವಾನಂದ ಪಾಟೀಲ್ ಎಂ ಬಿ ಪಾಟೀಲ್ ಯತ್ನಾಳ್ ಇವ್ರೇ ಹಣ್ಣು ತಿನ್ಲಿಕತ್ತಾರ ಇಲ್ರಿ ಹಣ ಯಾರು ಕಡೆ ಬಿಜಾಪುರದಾಗ ನೀವು ಅದು ಹಣ ಮರ ಅದರಿ ಅದು ಮರ ಯಾವ್ದು ಅಂದ್ರೆ ಒಂದು ಗೋಲ್ ಮುಸ ಒಂದು ಇಬ್ರಾಹಿಂ ರೋಜಾ ಅದ್ರ ಹಣ್ಣು ನೀವು ತಿನ್ಲಿಕತ್ತೀರಿ ಅದನ್ನ ಮರನ ತಳಗ ಕೊಳಿಲಿಕತ್ತ ಅಂದ್ರೆ ನಿಲ್ಸು ಕೆಲಸ ನಿಮ್ದದ ನಿಮ್ಗಿಲ್ಲ ನಾವ್ ಮಾಡ್ತೀವಿ ನಮ್ ಪ್ರಯತ್ನ ನಾವ್ ಮಾಡ್ಲಿಕತ್ತೀವಿ ನಿಮ್ ಪ್ರಯತ್ನ ನೀವ್ ಮಾಡ್ರಿ ಅಲ್ರಿ ಹಿಂಗ್ಯಾಕ್ ಇಟ್ಟಿರಿ ಬಿಜಾಪುರ ಏನ ಗೊತ್ತಾಗ್ತಲ್ಲ ಈಗ ಬಿಜಾಪುರ ಇಷ್ಟಾಕ ತಟ್ಟು ಇಟ್ಟಿರಿ ಅಂತ ಈ ಸೈಂಟಿಫಿಕ್ ವರ್ಕ್ ಮಾಡೋರು ಇಲ್ಲಿ ಯಾಕಿಲ್ಲ ಇಂಜಿನಿಯರ್ಸ್ಗಳು ಇಲ್ರಿ ಇಷ್ಟು ವರ್ಷ ಆಯ್ತು ನಾವು ಮುನ್ಸಿಪಾಲಿಟಿ ಅಂತಿನ ಮಹಾನಗರ ಪಾಲಿಕೆ ಅಂತೂ ಹೇಳಂಗಿಲ್ಲ ಇಷ್ಟು ವರ್ಷ ಆಯ್ತು ಈ ಇಂಜಿನಿಯರ್ಸ್ ಅಂತಿರಲ್ಲ ನೀವು ಆ ಗೌಂಡಿಗಳದಾರು ಯಾರು ಭರ್ತಿಯಾರ ಯಾರು ಮಾಡ್ಯಾರ ಅವ್ರಿಗೆ ಅಲ್ಲ ಒಂದು ಸೈಂಟಿಫಿಕ್ ಒಂದು ಯುಜಿಡಿ ವರ್ಕ್ ಡ್ರೈನೇಜ್ ಸಿಸ್ಟಮ್ ನಮ್ಮ ಬಿಜಾಪುರಲ್ಲಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂದ್ರೆ ಅಲ್ಲಿ ಇಬ್ರಾಹಿಂ ರೋಜಾದಾಗ ಯಾಕೆ ನಿಲ್ತಾ ಇದೆ ನೀರಂದ್ರೆ ಅಲ್ಲಿ ಹಿಂದ್ಗಡೆ ಎಲ್ಲ ಸರೌಂಡಿಂಗ್ ಅದು ಯುಜಿಡಿ ವರ್ಕ್ ಅದು ಪ್ರಾಪರ್ ಆಗಿಲ್ಲ ಆ ಗೌಂಡಿಗಳು ಯಾರು ಮಾಡ್ಯಾರ ಅವ್ರಿಗೆ ಹಿಡ್ರಿ ಅದು ಯಾಕೆ ಮಾಡ್ಯಾರ ಹಿಂಗೆ ಯಾರು ಭರ್ತಿ ಮಾಡ್ಯಾರ ಅವ್ರಿಗೆ ತೆಗಿಸಿ ಸಸ್ಪೆಂಡ್ ಮಾಡಿ ಬಗದ್ ಬೇರೆ ದುಸರಾ ಲೆಕ್ಕಾರಿ ಬಾ ಇಂಜಿನಿಯರ್ ಕ್ಯಾ ಐಸ ಬಿಜಾಪುರ ಇಲ್ಲಿ ನೋಡ್ರಿ ನೀವು ಉಳಿದ ಕಾಮಿಡಿಯನ್ಸ್ ಟೈಪ್ ಗೌಂಡಿಗಳು ಮಿಸ್ತ್ರಿಗಳು ಹಿಡಿಬೇಡ್ರಿ ನೋಡ್ರಿ ಎಲ್ಲಾರ್ಗು ಪೇಮೆಂಟ್ ಬಂದಿರ್ತದ್ರಿ ಮ್ಯಾಲ ಕೂತಾಗ ಪವರ್ದಾರ್ಗೆ ಹೇಳ್ತೀನ್ರಿ ಯತ್ನಾಳ್ ಎಂ ಬಿ ಪಾಟೀಲ್ ಅವ್ರಿಗೆ ಪೇಮೆಂಟ್ ಬಂದಿರ್ತದ ನಾವು ಎಣ್ಣೆ ಸೈಟ್ ಹಾಕ್ಲಾರ ಗುಂಟಾ ಸೈಟ್ ಹಾಕ್ತಿವಿ ಗುಂಟಾ ಅದೇನ್ರಿ ರೌಡಿಸಮ್ ಪ್ಲಾಟ್ ರೀ ಅವು ಹಾಕ್ಸ್ಯಾರಿ ಅವ್ರು ರೊಕ್ಕ ತಗೊಂಡಿ ಅಲ್ಲಿ ಯುಜಿಡಿ ವರ್ಕ್ ಅದಕ್ಕೆ ಆಗಿಲ್ರಿ ಅಲ್ಲಿ ಹೇಳ್ಬೇಕಂದ್ರ ಅದಕ್ಕೆ ಎಫೆಕ್ಟ್ ಆಗ್ತಾ ಇದೆ ಅದಕ್ಕೆ ಎಫೆಕ್ಟ್ ಅಲ್ಲಿ ಹೌದು ಆಬ್ವಿಯಸ್ ಅದ್ರಿ ಅದ್ರೊಳಗೆ ಏನದ ಬಾಳ ಮಾನ್ಯುಮೆಂಟ್ಸ್ ಅದಾವ್ರಿ ಇನ್ನ ಹೆರಿಟೇಜ್ ತುಂಬಾ ಹೆರಿಟೇಜ್ ನೀರಾಗ ನಿಂತಾವ್ರಿ ತುಂಬಾ ಕಷ್ಟ ಆಗ್ತದೆ ನೀವು ಇಂಜಿನಿಯರ್ ಗೊಂಡಿ ಅವ್ರ ಇವ್ರ ಹೆಸರು ತಗೋಬೇಡ್ರಿ ಅವ್ರ ಪಾಪ ಅವ್ರ ಮಾಲಕರಿಗೆ ಹೆಸರು ತಗೊಂಡ್ ಮತ್ ಇವ್ರೇ ಎಂ ಬಿ ಪಾಟೀಲ್ ಯತ್ನಾಳ್ ಮತ್ತೆ ಈ ಮಾಲಕರಿಗೆ ಹೇಳಂತ್ರಿ ನೀವು ಈ ಶಿವಾನಂದ ಪಾಟೀಲ್ ಹೆಸರು ಹೇಳ್ತೀವ್ರಿ ಅವ್ರ ಕಿವ್ಯಾಗ ಬಿಡಿಸಂಗಿಲ್ರಿ ನಾನ್ ಮಾಡೋಣ್ರಿ ಅದಕ್ಕೆ ಹೆಸರು ಅವ್ರು ತಗೋದಿ ಬಿಡ್ಲಿಕ್ಕೆ ಸರ್ ನಾವ್ ಎಷ್ಟ್ ಸರಿ ಹೇಳಿವ ಮಾಲಕರಿಗೆ ಹೇಳಿವ ಮಾಲಕರ ಮಾಡಿಸ್ರಿ ಅವು ನೀರ್ ನಿಂತಾವ ಇದ್ರಾಗ ಅಲಿಕಾರ್ ರೋಜಾ ಒಳಗ ನೀರ್ ನಿಂತಿತ್ರಿ ಮತ್ತೆ ಇಬ್ರಾಹಿಂ ರೋಜಾಗ ನೀರ್ ಅವ್ರು ಒಂದೇ ಸಲ ವಿಸಿಟ್ ಮಾಡಿಲ್ಲ ಬರೀ ಎಂ ಬಿ ಪಾಟೀಲ್ ಅವ್ರು ವಿಸಿಟ್ ಮಾಡಿಲ್ರಿ ಏನ್ ಮಾಡೋದು ಹೇಳ್ರಿ ನಾವು ಅಂತ ಹಣೆ ಬರ ನಾವ್ ಏನ್ ಬಡ್ಕೋಬೇಕು ಹೇಳ ತಲೆ ಬಡ್ಕೋಬೇಕು ಹೆಂಗ್ರಿ ಹೇಳುದೇನಪ್ಪಾ ಅಂದ್ರ ಈ ಶಿವಾನಂದ ಪಾಟೀಲ್ ಅಂತ ಅಂದ್ರಲ್ರಿ ಹೆಸರು ನೀವು ಮೆಡಿಕಲ್ ಕಾಲೇಜ್ ಅಲ್ರಿ ಸೂಪರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಹೇಳಿಗತ್ತೀವ್ರಿ ಅವ್ರ ತಮ್ಮನೇ ಮೊನ್ನೆ ಬಂದಿ ವಿಜಯಗೌಡ ಇಲ್ರಿ ವಿಜಯಗೌಡ ಅವ್ರು ಬಂದು ಇಲ್ಲಿ ಮೆಡಿಕಲ್ ಕಾಲೇಜ್ ಪ್ರೊಟೆಸ್ಟ್ ಒಳಗ್ ಬಂದು ಭಾಷಣ ಮಾಡಿ ಹೋಗ್ಯಾರಿ ನಾ ಹೋಗಿ ನಿಮ್ಮ ವಿಜಯಗೌಡ್ರಿಗೆ ಹೇಳ್ತೀನ್ರಿ ನಾ ನಿಮ್ಮ ಅಣ್ಣ ಕೇಳ್ರಿ ಸೂಪರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅವ್ರಿಗೆ ಮುಗಿಸ್ಕೊಡ್ರಪ್ಪ ಅಂತ ಹೇಳಿ ಇಲ್ಲಿ ಬಂದು ಭಾಷಣ ಮಾಡೋಗಿಂತ ಪೈಲ ನೋಡ್ರಿ ನಿಮ್ದು ಏನದ ನೋಡ್ರಿ ಪೈಲ ಅದು ಕೆಲಸ ಮಾಡ್ರಿ ಪೈಲ ಸೂಪರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಓಪನ್ ಮಾಡಿಸ್ರಿ ಬ್ಯಾರವ್ರ ಮೇಲೆ ಕೆಸರು ಹೋಗಿಂತ ಪೈಲ ಅದು ಮಾಡಿಸ್ರಿ ಇವ್ರು ಶಿವಾನಂದ ಪಾಟೀಲ್ ಅವ್ರ ಯಾಕೆ ಬರ್ತದ ಅವ್ರ ಹಾಯ್ಲಿಗತ್ತಿಲ್ಲ 3 ಸ್ಟಾರ್ ಹೋಟೆಲ್ ನೋಡ್ರಿ ಯತ್ನಾಳ್ ಅವರು ಅದನ್ನ ಇನಾಗ್ರೇಷನ್ ಇದು ಭೂಮಿ ಪೂಜಾ ನಾವು ಇದ್ದೀವ್ರಿ ನೋಡಿವಿ ಅಲ್ಲಿ ದೊಡ್ಡ ಕ್ಯಾಸೆಟ್ ಹೋಗದ್ರಿ ಅವತ್ತಿನ ದಿವಸ ನಾ ಹಂಗ ಮಾಡ್ತೀನಿ ಹಂಗ ಮಾಡ್ತೀನಿ ಅಂತ ಹೇಳಿ ಅವತ್ ಅಲ್ಲಿ ಹೋಗದಾರ ಮಾನ್ಯ ಬಗಲ್ಕೊಡ್ದಾಗ ಹೋಗಿಲಿಕತ್ತಾರ ಕ್ಯಾಸೆಟ್ ಅವ್ರ ಕ್ಯಾಸೆಟ್ ಹೋಗತಿ ಹೊಂಟಾರಿ ಈಗ ವಿಧಾನಸಭಾದ್ರಿ ಇಲ್ರಿ ನಾ ಅದೇ ಹೇಳಿಗತ್ತೀನಿ ನಿಮ್ಗ ಇವ್ರು ಎಂ ಬಿ ಪಾಟೀಲ್ ಅವರು ನ್ಯೂಸ್ ಪೇಪರ್ದಾಗ ಹಾಕಿಸಿ ಬಿಟ್ರಿ ಅವ್ರು ಅದ ನ್ಯೂಸ್ ಪೇಪರ್ ಅದಾವ ಯಾವ ಮುದುಕಿರ್ತಾನ ನೋಡ್ರಿ ಬಿಜಾಪುರದ ಆಗ್ಯದ ತಾವ್ ಖುಷಿರಿ ಈಗ ನಾವ್ ರಿಯಲ್ ಆಗಿ ನೋಡೋರು ಆಗಿಲ್ಲ ನಮ್ಗ್ ಗೊತ್ತಾಗ್ತದ ಅವ್ರು ಯಾರೋ ನ್ಯೂಸ್ ಪೇಪರ್ ಅವ್ರ ಸೌಂಡ್ ಪ್ರಿಂಟ್ ಮಾಡ್ತಾರ್ರಿ ಅವ್ರ ವಯಸ್ಸಾದವ್ರು ಇಷ್ಟು ಅವ್ರ ಮನಿ ಬಿಟ್ಟು ಹೊರಗೆ ಬರಂಗಿಲ್ಲ ಅಂತವ್ರು ಓದ್ತಾರೆ ಎಂ ಬಿ ಪಾಟೀಲ್ ಅವ್ರ ಕೆಲಸ ಮಾಡ್ಯಾರಿ ಹಾ ಅದನ್ನ ನ್ಯೂಸ್ ಪೇಪರ್ ನೋಡ ಅಲ್ಲೇ ಖುಷಿ ಆಗ್ಬೇಕ್ರಿ ನೀವು ಅದು ಇನ್ನ ನಾವ್ ನಿನ್ ಲಬೋತ್ ಹೊಯ್ಕೊಂಡ್ರೆ 3 ವರ್ಷ ಆಗ್ತದ್ರಿ ನಾವ್ ನಿಂತ್ ಹೊಯ್ಕೊಲಿಲ್ಲ ಅಂದ್ರೆ 15 ವರ್ಷ ಆಗ್ತದ್ರಿ ಅಷ್ಟೇ ಇಷ್ಟೇ ಅದ ನೋಡ್ರಿ ಹೇಳ್ಬೇಕಂದ್ರ ನೀವು ಈಗ ನಾವ್ ಏನ್ ಹೇಳ್ಬೇಕಂತೀವಿ ಅಂದ್ರಿ ಯತ್ನಾಳ್ ಅವ್ರ ಕ್ಯಾಸೆಟ್ ಹಾಕಿ ಕ್ಯಾಸೆಟ್ ಹಾಕ್ತಾರ್ರಿ ಅವರು ಬಂಡಲ್ ಬಾಜಿ ಮಾಡ್ತಾರ ಹೊಸಾದೇನಿಲ್ಲ ನಮಗ ಅದು ಬಾಗಲಕೋಟದಾಗ ಮಾಡ್ಯಾರಿ ಜನ ಗೊತ್ತಾಗ್ಲಿ ಈಗ ಬಾಗಲಕೋಟದಾಗನು ಗೊತ್ತಾಗ್ಲಿ ಇವ್ರ ಕ್ಯಾಸೆಟೇ ಹೋಗಿತಾರ ಇವ್ರು ಅಂತ ಹೇಳಿ ಒಂದ್ ವಿಡಿಯೋ ಕ್ಯಾಸೆಟ್ ತಗೊಂಡಿದ್ವಿ ಗೊತ್ತಿಲ್ಲ ನಿಮ್ಗೆ ಕ್ಯಾಸೆಟ್ ತಂದಿವ್ರಿ ಸಿಡಿ ತಂದಿವ್ರಿ ಅವ್ರಂತೂ ಅದೇ ಇದಾರಿ ನೀವು ಇವ್ರಿಗೆ ದೊಡ್ಡ ಲೀಡರ್ ಮಾಡೋಗಿಂತ ಪೈಲ ವಿಚಾರ ಮಾಡ್ರಿ ಹೇಳುದ್ ನಾ ಇಷ್ಟೇ ನಿಮ್ಗ ಗಿಡ ಮರ ಹಚ್ಚಬೇಕು ಇವೇನ್ ಮುದ್ದ ನಾವ್ ಹೇಳಿಗತ್ತೀವ್ರಿ ಯಾವಾಗಿಂದ ಹೇಳ್ಕೋತಿ ಬಂದೀವಿ ಹಿಂಗೆ ನಡೆದದ ವಿಡಿಯೋದಾಗ ನೋಡ್ರಿ ಯತ್ನಾಳ್ ಅವರು
ಬಾಗಲಕೋಟ್ ಒಳಗೆ ಬಂಡಲ್ ಬಾಜಿ ಮಾಡ್ಲಿಕ್ಕತ್ತಾರ ಅಂತ ಹೇಳಿ ಎಕ್ಸ್ಪೋಸ್ ಮಾಡೀವಿ. ಲಾಸ್ಟ್ ವಿಡಿಯೋ ಹೆಂಗೆ ಫೇಸ್ಬುಕ್ದಾಗ ಸಪೋರ್ಟ್ ಮಾಡಿದ್ರಲ್ರಿ ಹಂಗೆ ಸಪೋರ್ಟ್ ಮಾಡ್ರಿ, ಯೂಟ್ಯೂಬ್ದಾಗೂ ಸಪೋರ್ಟ್ ಮಾಡ್ರಿ, ಲೈಕ್ ಕಮೆಂಟ್ ಶೇರ್ ಮಾಡಿ. ಯತ್ನಾಳ್ ಅವ್ರ ನಯ ಲಾಸ್ಟ್ ವಿಡಿಯೋದಿಂದ ಮುಣಿಗ್ಯದ್ರಿ ಒಂದು ಲೆವೆಲ್, ಹಿಂದೂ ಮುಸ್ಲಿಂ ಮಾತಾಡೋದು ಬಿಟ್ಟಾರ ಅವ್ರೀಗ. ಈ ವಿಡಿಯೋನು ಲೈಕ್ ಕಮೆಂಟ್ ಶೇರ್ ಮಾಡಿದ್ರೆ ಯತ್ನಾಳ್ ಅವ್ರದ್ದು ಫುಗ್ಗಾ ಫುಸ್ ಅಂತದ್ರಿ. ಮತ್ತು ಅವ್ರು ಏನು ಬಂಡಲ್ ಬಾಜಿ ನಡೆಸ್ಯಾರಲ್ರಿ ಬಾಗಲಕೋಟದಾಗ ಎಲ್ಲೂ ನಡೀಲಾರ್ದಂಗೆ ಆಗ್ತದ್ರಿ ಇದು ಬಂಡಲ್ ಬಾಜಿ. ಯಾಕಂದ್ರೆ ಈ ವಿಡಿಯೋದಾಗ ಬಂಡಲ್ ಬಾಜಿ ನೀ ಮಾಡ್ತಾರತ್ತೆ ಹೇಳಿವ್ರಿ ನಾವು, ಎಕ್ಸ್ಪೋಸ್ ಅದನ್ನೇ ಮಾಡೀವಿ. ಲೈಕ್ ಕಮೆಂಟ್ ಮಾಡಿ ಶೇರ್ ಮಾಡಿ.